ಇಂದು ನಾವು ಹಲವಾರು ಆಟಗಳನ್ನು ಆಡ್ತೀವಿ ಹೌದಾ? ಆದ್ರೆ ಹಲವಾರು ಆಟದಲ್ಲಿ ನೀವು ಇದುವರೆಗೆ ನೋಡಿದ ಆಟಗಳನ್ನ ಒಬ್ಬೊಬ್ಬರಾಗಿ ಒಂದೊಂದು ಆಟದ ಹೆಸರು ಹೇಳ್ಬೇಕು. ಆಮೇಲೆ ಒಬ್ಬೊಬ್ಬರು ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಖೋ ಖೋ, ಹಾಕಿ, ಕ್ರಿಕೆಟ್ ಅಂತ ಆಟವನ್ನು ನಾವು ಆಡೋದನ್ನ ನೋಡ್ತೀವಿ. ಹಾಗೆಯೇ ಈ ಒಂದು ಅಧ್ಯಾಯದಲ್ಲಿ ನಾವು ಅಧ್ಯಾಯ 4 ನಾವು ಹಾಕಿ ಆಟದ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ನೋಡುತ್ತೇವೆ. ಹಾಕಿ ಆಟವನ್ನು ನೋಡಿದ್ದೀರಾ? ಎಷ್ಟು ಜನ ನೋಡಿದ್ದೀರಿ? ಎಲ್ಲರೂ ನೋಡಿದ್ದೀರಿ. ಹಾಗೆ ಈ ಹಾಕಿ ಆಟದಲ್ಲಿ ಎಷ್ಟು ಜನ ಆಡ್ತಾರೆ? ಎಲ್ಲಿ ಇನ್ಯಾರು ಹೇಳ್ತೀರಿ? ಇನ್ಯಾರು ಹೇಳ್ತೀರಿ? ಗೊತ್ತಿಲ್ಲ? 9 ಜನ ಅಲ್ಲ, ತಪ್ಪು. ಇದರಲ್ಲಿ 11 ಜನ ಆಟಗಾರರು, 11 ಜನ ಆಟಗಾರರಿದ್ದಾರೆ. ಈ ಒಂದು ಆಟದ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡೋಣ. ಒಂದು ಈ ಹಾಕಿ ಆಟವನ್ನ ಹಾಗೆ ನಮ್ಮ ಭಾರತದಲ್ಲಿ ನಮ್ಮ ರಾಷ್ಟ್ರೀಯ ಆಟ ಯಾವುದು? ಗೊತ್ತಾ ನಿಮಗೆ? ಹಾಕಿ ಆಟವನ್ನ ನಮ್ಮ ರಾಷ್ಟ್ರೀಯ ಆಟ ಅಂತ ನಾವಿಲ್ಲಿ ಪರಿಗಣನೆ ಮಾಡ್ತೀವಿ. ಹಾಗೆಯೇ ರಾಷ್ಟ್ರೀಯ ಹೂ, ರಾಷ್ಟ್ರೀಯ ಚಿಹ್ನೆ, ರಾಷ್ಟ್ರೀಯ ಪ್ರಾಣಿ ಹಾಗೆಯೇ ರಾಷ್ಟ್ರೀಯ ಆಟ ಯಾವುದಂದ್ರೆ ಈ ಒಂದು ಅಧ್ಯಾಯದಲ್ಲಿ ನಾವು ಹಾಕಿ ಆಟದ ಬಗ್ಗೆ ನಾವು ಪ್ರಸ್ತಾವನೆಯನ್ನ ನೋಡೋಣ. ಈಗ ಭಾರತದಲ್ಲಿ ಪ್ರಚಲಿತವಾಗಿರುವ ಆಟದಲ್ಲಿ ಹಾಕಿ ಒಂದು ನಾವಿದೆ. ಈ ಹಾಕಿ ಆಟವನ್ನ ಸ್ವರ್ಣಯುಗ. ಏನ್ ಸ್ವರ್ಣಯುಗ ಅಂದ್ರೆ ಹಾಕಿಯಲ್ಲಿ ನಮ್ಮ ಭಾರತೀಯರು ಸಾಧನೆಯನ್ನು ಮಾಡಿರುವುದಕ್ಕೆ ಸ್ವರ್ಣಯುಗ ಅಂತ ಸಹ ನಾವು ಕರಿತೀವಿ. ಸತತವಾಗಿ 6 ಒಲಿಂಪಿಕ್ಸ್ ನಲ್ಲಿ ನಾವು ಈ ಒಂದು ಹಾಕಿಯಲ್ಲಿ ನಾವು ಸ್ವರ್ಣ ಪದಕವನ್ನು ಜಯಿಸಿದ್ದೀವಿ. ಸತತವಾಗಿ ಒಂದ್ಸಲ ಈ ಒಲಿಂಪಿಕ್ಸ್ ಕ್ರೀಡಾಕೂಟ ಪ್ರತಿ 4 ವರ್ಷಕ್ಕೊಮ್ಮೆ ನಡೆಯುವಂತಹ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟವನ್ನ ಅಂದ್ರೆ ಪ್ರಪಂಚದಲ್ಲಿ ಇರುವಂತಹ ಎಲ್ಲಾ ರಾಷ್ಟ್ರಗಳು ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ. ಅದಕ್ಕೋಸ್ಕರ ಈ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ನಮ್ಮ ಭಾರತೀಯರು ಸತತ ಕಂಟಿನ್ಯೂ 6 ಪದಕಗಳನ್ನ ಗೆದ್ದಿರುವಂತಹ ಒಂದು ಇತಿಹಾಸವನ್ನು ನಾವು ನೋಡಬಹುದು ಅಂತ ನಾವೇ ಒಂದು ಅಧ್ಯಯನ ನೋಡ್ತೀವಿ. ಆದ್ರೆ ಈ ಒಂದು ಹಾಕಿ ಆಟದ ಇತಿಹಾಸವನ್ನು ನೋಡಲು ಹೋದಾಗ ಇದು ಈಜಿಪ್ಟ್ ನೈಲ್ ಕಣಿವೆಯಲ್ಲಿರುವ ಬೆನಿ ಹುಸೇನ್ ಗೋರಿಗಳಲ್ಲಿ ಸುಮಾರು 4,000 ವರ್ಷಗಳ ಹಿನ್ನೆಲೆ ಚಿತ್ರವನ್ನ ನಾವು ನೋಡ್ತೀವಿ. ಏನೋ ಸುಮಾರು 4,000 ವರ್ಷಗಳ ಇತಿಹಾಸವನ್ನ ನಾವು ಈ ಹಾಕಿ ಆಟದ ನೋಡಿ. ಎಲ್ಲಿ? ಈಜಿಪ್ಟಿನ ನೈಲ್ ಕಣಿವೆಯಲ್ಲಿರುವ ಬೆನಿ ಹುಸೇನ್ ಅಂದ್ರೆ ನೈಲ್ ಕಣಿವೆ ಅಂದ್ರೆ ಈ ಕಡೆ ಆಗಡೆ ಗುಡ್ಡ ಶಕ್ತಿಗೆ ದಾರಿ ಅಂತರ ಕಣಿವೆ ಅಂತ ನಾವು ಕರಿತೀವಿ. ಇಲ್ಲಿ 4 ವರ್ಷದಿಂದಲೇ ಈ ಒಂದು ಚಿತ್ರವನ್ನು ನಾವು ನೋಡ್ತೀವಿ ಅಂತೆ. ಇಲ್ಲಿ ಪುರುಷರು ಈ ಆಟವನ್ನು ಆಡುವುದನ್ನು ನಾವು ಕಾಣಬಹುದು. ಈ ಬೆನಿ ಹುಸೇನ್ ಒಂದು ಇದೆಯಲ್ಲ, ಆ ಒಂದು ಕಣಿವೆಯಲ್ಲಿ ಪುರುಷರು 4,000 ವರ್ಷಗಳ ಹಿಂದೆ ಈ ಆಟವನ್ನು ಆಡುವುದನ್ನು ನಾವು ಕಾಣ್ತೀವಿ. ಎಲ್ಲಿ ಕಾಣ್ತೀವಿ? ನೈಲ್ ಕಣಿವೆಯಲ್ಲಿ ಆ ಚಿತ್ರವನ್ನು ಈಗ ಸಹ ನಾವು ನೋಡಬಹುದು ಅನ್ನೋ ಒಂದು ಉದಾಹರಣೆಯನ್ನು ನಾವು ಕ್ರಿಸ್ತಪೂರ್ವ 478ರಲ್ಲಿ ಜಮೇಶ್ ಕಟ್ಟಡದ ಗೋಡೆಯ
ವಿಭಾಗದಲ್ಲಿರುವ ವಿಜ್ಞಾನದಲ್ಲಿ ಸಹ 6 ಜನ ಪುರುಷರು ಕೊಕ್ಕೆಯಂತಿರುವ ದೇಶಗಳಲ್ಲಿ ತಿಳಿದುಕೊಂಡಿರುವುದನ್ನು ಕಾಣಬಹುದು. ಸುಮಾರು 4,478 ಕ್ರಿಸ್ತಪೂರ್ವ 478 ಕ್ರಿಸ್ತಪೂರ್ವ ಅಂದ್ರೆ ಯೇಸು ಕ್ರಿಸ್ತ ಉತ್ತರ ಪೂರ್ವದಲ್ಲಿರುವುದನ್ನ ನಾವು ಕ್ರಿಸ್ತಪೂರ್ವ ಅಂತ ಕರಿತೀವಿ. ಕ್ರಿಸ್ತ ಶಕ ಅಂದ್ರೆ ಯೇಸು ಹುಟ್ಟಿದ ನಂತರವನ್ನು ನಾವು ಕ್ರಿಸ್ತ ಶಕ ಅಂತೀವಿ. ಹಾಗೆಯೇ ಇದನ್ನ ಕ್ರಿಸ್ತಪೂರ್ವ ಏನಿದೆ 4,478 ಆದ 478 ಆದ್ಮೇಲೆ 477 ಅವಾಗ ಕಡಿಮೆ ಆಗ್ತಾ ಬರ್ತಿತ್ತು. ಈಗೇನಾಗುತ್ತೆ 2024 ನೆಕ್ಸ್ಟ್ 2025 ಆ ತರ ಇದು ಇಲ್ಲಿಗೆ ಬಂದಿರುತ್ತೆ. ಏನಿದು ಕ್ರಿಸ್ತಪೂರ್ವ ಅಂದ್ರೆ ಯೇಸು ಕ್ರಿಸ್ತ ಹುಟ್ಟಿದ ಪೂರ್ವದಲ್ಲಿ, ಹಾಗೆ ಇದು ಯೇಸು ಹುಟ್ಟಿದ ನಂತರ ಕ್ರಿಸ್ತ ಶಕ ಅಂತ. ಹಾಗೆ ಈ ಒಂದು ಸೆಮಿಸ್ಟೋಕಸ್ ಅಂತ ಒಂದು ಕಟ್ಟಡದಲ್ಲಿ ಈ ಒಂದು ಹಾಕಿ ಆಡಿದ ಚಿತ್ರವನ್ನು ನಾವು ಈಗ ಸಹ ನೋಡ್ತೀವಿ. ಅವನು ನೋಡ್ತೀವಿ. ಇದರಲ್ಲಿ 6 ಜನ ಪುರುಷರು ಕುತ್ತಿಗೆಯನ್ನು ಹಿಡಿದುಕೊಂಡು ಆಟ ಆಡೋದನ್ನು ನಾವು ನೋಡ್ತೀವಿ. ಗೊತ್ತಾಗ್ತಿದೆಯಲ್ಲ? ಹಾಗೆ ಅದೇ ರಾಷ್ಟ್ರೀಯ ಪುರಾತನ ವಸ್ತು ಸಂಗ್ರಹಾಲಯದಲ್ಲಿ ಪ್ರದರ್ಶಿಸಿರುವ ಕೆತ್ತನೆಗಳಲ್ಲಿ ಯುವಕರು ಕೆರಿಟನ್ ಎನ್ನುವ ಹಾಕಿಯಂತ ಆಟವನ್ನು ಆಡುವುದನ್ನು ಕಾಣಬಹುದು. ಹಾಕಿ ಎನ್ನುವ ಪದ ಬುಕೆಟ್ ಎನ್ನುವ ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ಬುಕೆಟ್ ಎನ್ನುವ ಒಂದು ಫ್ರೆಂಚ್ ಭಾಷೆಯ ಪದದಿಂದ ಬಂದಿದೆ. ಆದ್ದರಿಂದ ಅದರ ಅರ್ಥ ಕುರಿ ಕಾಯುವನ ಜ್ಯೋತಿ. ಕುರಿ ಕಾಯುವನ ಜ್ಯೋತಿ ನೋಡ್ತೀವಲ್ಲ, ಈ ಹಾಕಿನ ಒಂದು ಸ್ಥಿತಿ ಯಾವ ತರ ಇರ್ತಂದ್ರೆ ಬುಕೆಟ್ ಇರುತ್ತೆ. ಸ್ಟಾರ್ಟ್. ಈ ಬುಕೆಟ್ ಇರ್ತದೆ. ಇದನ್ನ ಕುರಿ ಕಾಯುವನ ಜ್ಯೋತಿ ಅಂತ ನಾವು ಸಹ ಕರಿತೀವಿ. ಕುರಿ ಕಾಯನ್ನು ನೋಡಿದ್ರೆ ನಾವು ಕುರಿ ಕಾಯಿನ ಮಾಡ್ತಾರೆ ಒಂದು ಉದ್ದನೆಯ ಒಂದು ಕೋಲಿಗೆ ಏನ್ ಹಾಕಿರ್ತಾರೆ, ನಾವು ಕುಕ್ಕಿಯನ್ನು ಹಾಕಿರ್ತಾರೆ. ಯಾಕೆ ಹಾಕಿರ್ತಾರೆ? ಅವನು ಕುರಿಗಳಿಗೆ ಸೊಪ್ಪು ಎಲ್ಲ ಮರಗಳು ಗಿಡಗಳಿರ್ತಾವ, ಮುಂದೆ ಹಾಕಲಿಕ್ಕೆ ಕುರಿ ಕಾಯನ್ನು ಒಂದು ಜೋಡಿ ಇರ್ತದೆ. ಆ ಟೈಪ್ ಈ ಒಂದು ಕೊಕ್ಕೆಯನ್ನ ಇಟ್ಟಿದೆ. ಇದನ್ನ ಕುರಿ ಕಾಯಿ, ಇದನ್ನ ಬುಕೆಟ್ ಅಂತ ಸಹ ನಾವು ಕರಿತೀವಿ. ಏನಂತ ಬುಕೆಟ್ ಅಂತ ನಾವು ಕರಿತೀವಿ ಅಂತ ನಾವಿಲ್ಲಿ ನೋಡ್ತೀವಿ. ಯಾವುದು ಬುಕೆಟ್ ಅಂದ್ರೆ ಯಾವ ಭಾಷೆ ಕರಿತೀವಿ? ಅದನ್ನ ಯಾವ ಭಾಷೆ ಬುಕೆಟ್ ಅಂತ ಕರಿತೀವಿ? ಫ್ರೆಂಚ್ ಭಾಷೆ. ಬುಕೆಟ್ ಅಂದ್ರೆ ಫ್ರೆಂಚ್ ಭಾಷೆ. ಬುಕೆಟ್ ಅಂದ್ರೆ ಕುರಿ ಕಾಯಿನ ಜ್ಯೋತಿ ಅಂತ ನಾವು ಇದನ್ನ ಕರಿತೀವಿ. ಹಾಗೆ 17 ಮತ್ತು 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ದೇಶದ ಒಂದು ಹಳ್ಳಿಯಲ್ಲಿ ಯುವಕರು ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಯ ಮೇಲನ್ನು ಮತ್ತೊಂದು ಜನರನ್ನು ಹೊಡೆದುಕೊಂಡು ಹೋಗುತ್ತಿದ್ದರು. ಇಲ್ಲಿ 17 ಮತ್ತು 18ನೇ ಶತಮಾನದಲ್ಲಿ 17 ಮತ್ತು 18ನೇ ಶತಮಾನದಲ್ಲಿ ಏನ್ ಮಾಡ್ತಿದ್ರೆ, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹುಡುಗರು ಏನ್ ಮಾಡ್ತಿದ್ರು, ಈ ಊರಿಂದ ಆ ಊರಿಗೆ, ಆ ಊರಿಂದ ಈ ಊರಿಗೆ ಆಟವನ್ನ ಕಂಟಿನ್ಯೂ ಆಗ್ತಿದ್ರು. 1 ದಿನ 2 ದಿನ 3 ದಿನ 4 ಸುಮ್ಮನೆ ಆಡ್ತಿದ್ರು. ಅದರಲ್ಲಿ ನಿರ್ದಿಷ್ಟವಾದ ಮಕ್ಕಳು ಇರಲಿಲ್ಲ. ಒಂದೊಂದಲ್ಲಿ ಸುಮಾರು 60ರಿಂದ 100 ಜನ ಮಕ್ಕಳು ಆಡ್ತಿದ್ರು. ಈಗ ಎಷ್ಟು 12 ಜನ ಆಟಗಾರರಿದ್ದೀವಿ. ಅದಕ್ಕಿಂತ ಪೂರ್ವದಲ್ಲಿ 6 ಜನ ಆಟ ಆಡುವುದನ್ನ ನಾವು ಎಲ್ಲಿ ನೋಡ್ತೀವಿ? ಬೇರೆ ಹುಸೇನ್ ಇದರಲ್ಲಿ ಆ ಚಿತ್ರವನ್ನು ನಾವು ಸಹ ನೋಡ್ತೀವಿ. 6ನೇ ಒಂದು ಕುಕ್ಕಿಯನ್ನು ನೋಡ್ತೀವಿ. ಆದ್ರೆ ಈಗ ಏನಾಗಿದೆ ಅಂದ್ರೆ 2017 ಮತ್ತು 18ನೇ ಶತಮಾನದಲ್ಲಿ ಅಲ್ಲಿ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಆಟವಾಡ್ತಿದ್ರು. ಆ ಆಟದಲ್ಲಿ ಸುಮಾರು 60ರಿಂದ 100 ಜನ ಮಕ್ಕಳನ್ನ ನಾವು ಆಟ ಆಡ್ತಿರೋದನ್ನ ನಾವು ನೋಡ್ತೀವಿ. ಎಷ್ಟು ಜನ ನೋಡ್ತೀವಿ? ಕೆಲವೊಮ್ಮೆ ಅನೇಕ ಜನ ಅವರಿಗೆ ಇಲ್ಲಿ ಈ ತರ ಪರಿಸ್ಥಿತಿ ಏನಂದ್ರೆ ಗೋಲ್ ಆಟ. ಅದು 1 ದಿನ ಇಲ್ಲ 2 ದಿನ ಅನೇಕ ದಿನಕ್ಕಿರೋದು. ಇವತ್ತಿನ ಆಡುವ ಎಲ್ಲಿಂದ ಸ್ಟಾರ್ಟ್ ಆದೋ ಅಲ್ಲಿಂದ ಕಂಟಿನ್ಯೂ ಮಾಡೋದು. ಅದು ತಿಂಗಳ ಗಂಟೆನೂ ಆಗ್ಬೋದು, ವರ್ಷಗಟ್ಟಲೆ ಆಗ್ಬೋದು. ಆ ಟೈಪು ಅನೇಕ ದಿನಗಳಿಗೆ ಈ ಆಟವನ್ನು ಎಷ್ಟು ಜನ ಇದ್ರು? 17 ಮತ್ತು 18ನೇ ಶತಮಾನದಲ್ಲಿ ಆಟ ಎಷ್ಟು ಜನ ಇದ್ರು? 60ರಿಂದ 100 ಜನ. ಆಮೇಲೆ ಅದಕ್ಕೆ ನಿರ್ದಿಷ್ಟವಾದ
ಸುಮಾರು ದಿನಗಳು ಸಹ ನಡೆಸಿದ್ದಾಗಿದೆ. ಅರ್ಥ ಆಯ್ತಲ್ಲ ನಾನು ಹೇಳಿರೋದು? ಅನೇಕ ದಿನಗಳು ನಡೆಯುತ್ತದೆ. ಇಂಗ್ಲೆಂಡಿನ ಈಟನ್ ಕಾಲೇಜಿನಲ್ಲಿ ಆಧುನಿಕ ಹಾಕಿಯನ್ನು ಓದುವಂತ ಆಟವನ್ನು 200 ಮೀಟರ್ ಉದ್ದವಿರುವ ಮೈದಾನದಲ್ಲಿ ಆದರೆ ಏನ್ ಮಾಡಿದ್ರು, ಇಲ್ಲಿ ಆಧುನಿಕ ಈಗಿನ ಒಂದು ಮೈದಾನವನ್ನ ಇಂಗ್ಲೆಂಡ್ ನಲ್ಲಿ ಇರುವಂತಹ ಒಂದು ಕಾಲೇಜಿನಲ್ಲಿ ಈಟನ್ ಎಂಬ ಒಂದು ಕಾಲೇಜ್, ಯಾವುದು ಈಟನ್ ಎಂಬ ಒಂದು ಕಾಲೇಜಲ್ಲಿ 200 ಮೀಟರ್ ಇರುವಂತಹ ಒಂದು ಮೈದಾನವನ್ನ ರಚನೆ ಮಾಡಿಕೊಂಡು ನಾವು ಕಾಲೇಜಿನಲ್ಲಿ ನೋಡ್ತೀವಿ. ಹಾಗೆ ಕೆಕಿಂಗ್ಟನ್ ಕ್ರಿಕೆಟ್ ಸಂಘದ ನೇತೃತ್ವದಲ್ಲಿ 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಘವನ್ನು ರಚಿಸಲಾಯಿತು. 1886ರಲ್ಲಿ ಬ್ರಿಟಿಷ್ ಹಾಕಿ ಸಂಸ್ಥೆ ಒಂದು ಸಂಘವನ್ನ ರಚನೆ ಮಾಡಿದ್ರು ಅಂತ ನಾವು ನೋಡ್ತೀವಿ. ಕೆಕಿಂಗ್ಟನ್ ಕ್ರಿಕೆಟ್ ಸಂಘದವರು ಅವ್ರ ನೇತೃತ್ವದಲ್ಲಿ ಅಂದ್ರೆ ಅವರ ನೇತೃತ್ವದಲ್ಲಿ ಏನಿದ್ರು, ಅವರ ಮುಂದಾಳತ್ವದಲ್ಲಿ ಒಂದು ಹಾಕಿ ಸಂಘವನ್ನ ರಚನೆ ಮಾಡಿರೋದು ನಾವು ನೋಡ್ತೀವಿ. ಎಲ್ಲಿ 1886 ಇಂಗ್ಲೆಂಡ್ನಲ್ಲಿ. ಇವರು ಐಸರ್ ಮತ್ತು ವೆಲ್ಸ್ ದೇಶದವರು ಸೇರಿ ಅಂತಾರಾಷ್ಟ್ರೀಯ ಒಂದು ಸಮಿತಿಯನ್ನು ಸಹ ರಚಿಸಿದರು. ಅಂದ್ರೆ ವೆಲ್ಸ್ ಮತ್ತು ದೇಶ ಮತ್ತು ಐಸರ್ ಎಂಬ 2 ದೇಶಗಳು ಸೇರಿ ಅವರು ಏನ್ ಮಾಡಿರೋದನ್ನ ಅಂತಾರಾಷ್ಟ್ರೀಯ ನಿಯಮಗಳನ್ನು ರಚನೆ ಮಾಡಿದ್ರು. ಯಾವ ನಿಯಮಗಳಂದ್ರೆ ಹಾಕಿ ಆಡಕ್ಕೆ ಇರುವಂತಹ ಮೈದಾನ ಸೇರಿಸಬೇಕು, ಅದಕ್ಕೆ ಎಷ್ಟು ಜನ ಆಟ ಆಡಬೇಕು, ಅದಕ್ಕೆ ಏನೇ ಸಂಸ್ಕರಣೆಬೇಕು, ಆಮೇಲೆ ಫೋನನ್ನ ಯಾವ ತರ ಆಟ ಮಾಡಬೇಕು ಅನ್ನೋದನ್ನ ಹೇಳಿದ್ವಲ್ಲ, ಅದನ್ನ ಪ್ರತಿ ಒಂದು ಆಟ ಆಡೋ ಸಂದರ್ಭದಲ್ಲಿ ಅದಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಲೆಜಿಸ್ಲೇಟರ್ ಸಹ ಐದು ಸಹ ಇದನ್ನ ಮಾಡಿಕೊಂಡು ನಾವಿಗೆ ನೋಡ್ತೀವಿ. ಇದನ್ನ ಅಂತಾರಾಷ್ಟ್ರೀಯ ನಿಯಮಗಳನ್ನು ಸಹ ಮಾಡಿಕೊಂಡು ಹಾಗೆಯೇ 1908ರಲ್ಲಿ ಲಂಡನ್ ಒಲಿಂಪಿಕ್ಸ್ ನಲ್ಲಿ ಮೊದಲ ಬಾರಿಗೆ ಪುರುಷರಿಗಾಗಿ ಸಹ ಹಾಕಿ ಪಂದ್ಯ ನಡೆಸಲಾಯಿತು. 1908ರಲ್ಲಿ ಮೊದಲಿಗೆ ಪುರುಷರಿಗಾಗಿ ಬಂದ ಈ ಹಾಕಿ ಪಂದ್ಯವನ್ನ ಆಡಲಿಕ್ಕೆ ರಚನೆ ಮಾಡಿದ್ರು. ಯಾವುದೇ ಯಾವ ಅದು ಯಾವ ಗೇಮ್ ಅದು? 1908ರಲ್ಲಿ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಈ ಹಾಕಿ ಆಟವನ್ನ ಮೊದಲ ಬಾರಿಗೆ ಏನ್ ಮಾಡಿದ್ರು, ಸೇರ್ಪಡೆ ಮಾಡಿದ್ರು. ಅದು ಪುರುಷರಿಗೆ ಮಾತ್ರ ಅವಕಾಶ. ಇಲ್ಲಿ ಈ ಒಂದು ಲಂಡನ್ ನಲ್ಲಿ ನಡೆಯುವಂತಹ ಒಂದು ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಪುರುಷರಿಗಾಗಿ ಮಾತ್ರ ಈ ಒಂದು ಹಾಕಿ ಆಟವನ್ನ ಆಡುವ ಪಂದ್ಯದಲ್ಲಿ ಏನ್ಬಿಟ್ಟು ಅವಕಾಶವನ್ನ ನೀಡಿರುವುದನ್ನು ನೋಡ್ತೀವಿ. ಅದು ಮೊದಲ ಬಾರಿಗೆ. ಅದಾದ್ಮೇಲೆ ನಾವು ಭಾರತದಲ್ಲಿ ಏನ್ ಭಾರತದಲ್ಲಿ ಹಾಕಿ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ನಮ್ಮ ದೇಶವನ್ನು ಯಾರು ಆಳ್ತಿದ್ದರೊಂದಿಗೆ ಯಾವಾಗ 1947ರಲ್ಲಿ ಎಲ್ಲರೂ ನಮ್ಮ ದೇಶವನ್ನ ಅಂದ್ರೆ ನಮ್ಮ ಬ್ರಿಟಿಷರ ನಾವು ದೇಶದ ಆಳ್ವಿಕೆ ನಡೆಸ್ತಿದ್ವಿ. ನಮಗೆ ಬ್ರಿಟಿಷರು ಅವರ ಅಧೀನದಲ್ಲಿದ್ವಿ. 1947 ನಮಗೆ ಸ್ವತಂತ್ರ ಸಿಕ್ತು. ಆವಾಗಿಂದ ಈ ಹಾಕಿದ್ದು ಈ ಒಂದು ನೋಡುತ್ತದೆ. ಇಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಬ್ರಿಟಿಷ್ ಸೇನಾಪಡೆಯಿಂದ ಭಾರತದಲ್ಲಿ ಹಾಕಿ ಆಟ ಪರಿಚಯವಾಯಿತು. ಈ ಆಟವನ್ನು ಯಾಕೆ ಪರಿಚಯಿಸಿದ್ರೆ, ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಭಾರತದಲ್ಲಿ ಅದರ ಈ ಹಾಕಿ ಆಟದ ಒಂದು ಪರಿಚಯವನ್ನು ಮಾಡಿಕೊಂಡು ನಮ್ಮ ಭಾರತೀಯರನ್ನ ಪರಿಚಯ ಮಾಡಿಕೊಂಡು ಭಾರತ ಸೇನೆಯವರು ಕೂಡ ಹಾಕಿ ಆಟವನ್ನು ಪ್ರಾರಂಭಿಸಿದರು. ಈ ಬ್ರಿಟಿಷ್ ಏನು ಅವರು ಆಡ್ತಿದ್ದಲ್ಲ ಅದನ್ನು ನೋಡ್ತಿದ್ರು. ನಮ್ಮ ಭಾರತೀಯ ಮತ್ತು ಸೇನೆಯಲ್ಲಿರುವಂತಹ ಆಟಗಾರ ಈ ಒಂದು ಆಟವನ್ನು ಸಹ ಆಟಕ್ಕೆ ಪ್ರಾರಂಭ ಮಾಡಿದ್ರು. ಯಾರು? ನಮ್ಮ ಭಾರತೀಯ
ಭಾರತದಲ್ಲಿ ಪ್ರಪ್ರಥಮ ಹಾಕಿ ಸಂಸ್ಥೆಯನ್ನ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಲಾಯಿತು. ಭಾರತದಲ್ಲಿ ಯಾವುದೇ ಒಂದು ಆಟಿಕೆಯ ಒಂದು ಸಂಸ್ಥೆ ಇರುತ್ತೆ. ಈ ವಾಲಿಬಾಲ್ ಒಂದು, ಕ್ರಿಕೆಟ್ ಒಂದು ಸಂಸ್ಥೆ, BCCI ಇರ್ತಿಲ್ವಾ, ಅವು ಒಂದು ಸಂಸ್ಥೆ. ಅಂದ್ರೆ ಅದಕ್ಕೆ ಬೇಕಾದ ಕ್ರಿಕೆಟ್ ಆಡುವ ಅದಕ್ಕೆ ಒಂದು ಸಂಸ್ಥೆ ಇರುತ್ತೆ. ಅದನ್ನ ಯಾವಾಗ ಎಲ್ಲನ್ನ ಆಡಿಸ್ಬೇಕು, ಯಾವ್ಯಾವ ಆಟವನ್ನ ಆಡಿಸ್ಬೇಕು, ಅಂದ್ರೆ ವರ್ಲ್ಡ್ ಕಪ್ ಯಾವಾಗ ಆಡಿಸ್ಬೇಕು, ಆಮೇಲೆ ಯಾವ ದೇಶದಲ್ಲಿ ಆಡಿಸ್ಬೇಕು, ಅದೇ ಎಲ್ಲ ತೀರ್ಮಾನ ಮಾಡಿ. ಹಾಗೆಯೇ ನಮ್ಮಲ್ಲಿ ಸಹ ಒಂದು ಹಾಕಿ ಸಂಸ್ಥೆಯನ್ನ ನಾವೇನ್ ಮಾಡಿದ್ವಿ, ಪ್ರಥಮ ಬಾರಿಗೆ ಹಾಕಿ ಸಂಸ್ಥೆಯನ್ನ ಕಲ್ಕತ್ತಾದಲ್ಲಿ ಏನ್ ಮಾಡಿದ್ರು, ಪ್ರಾರಂಭ ಮಾಡಿದ್ರು. ತದನಂತರ ಪಂಜಾಬ್, ಮುಂಬೈಯಲ್ಲಿ ಸಹ ಹಾಕಿ ಸಂಸ್ಥೆಯನ್ನು ಬಟ್ಟಿಗೆನೆ ಕಲ್ಕತ್ತಾದ ಆದ್ಮೇಲೆ ಪಂಜಾಬ್ನಲ್ಲಿ ಮತ್ತು ಮುಂಬೈ ಆಯಾ ರಾಜ್ಯದಲ್ಲಿ ಸಹ ಈ ಹಾಕಿ ಸಂಸ್ಥೆಯನ್ನ ಪ್ರಾರಂಭ ಮಾಡಲಾಗಿದೆ. ಹಾಗೆಯೇ 1925ರಲ್ಲಿ ಭಾರತೀಯ ಹಾಕಿ ಸಂಸ್ಥೆಯು ಸ್ಥಾಪನೆಯಾಗಿ ತದನಂತರ ಅದು ಅಂತಾರಾಷ್ಟ್ರೀಯ ಹಾಕಿ ಸಂಸ್ಥೆಯನ್ನು ಸಹ ಪಡೆದುಕೊಂಡು 1925ರಲ್ಲಿ ಹಾಕಿ ಸಂಸ್ಥೆ ಪ್ರಾರಂಭವಾಯಿತು. ಹಾಕಿ ಸಂಸ್ಥೆ ಪ್ರಾರಂಭವಾಗಿ ಅದಾದ್ಮೇಲೆ ಅದು ಆ ಅಂತಾರಾಷ್ಟ್ರೀಯ ಹಾಕಿ ಸಂಸ್ಥೆ ಅದರ ಸದಸ್ಯತ್ವವನ್ನು ಸಹ ಪಡೆದುಕೊಳ್ಳುವುದನ್ನು ನಾವು ನೋಡುತ್ತೀವಿ. ಇದು ಹಾಕಿ ಆಟದ ಒಂದು ಸಾಮಾನ್ಯ ಇತಿಹಾಸವನ್ನು ನಾವು ನೋಡುತ್ತೀವಿ. ಹಾಗಾದ್ರೆ ಹಾಕಿ ಆಟದಲ್ಲಿ ನಾವು ಇದುವರೆಗೆ ಮಾಡಿದಪ್ಪ, ಹಾಕಿ ಆಟವನ್ನ ನಾವು ಎಷ್ಟು ವರ್ಷದ ನಾವು ನೋಡಿದ್ವಿ? ಯಾರು ಹೇಳಬಹುದು? ಎಷ್ಟು ವರ್ಷದ ಹಿಂದೆ ನಾವು ಹಾಕಿ ಆಟವನ್ನ ನೋಡಿದ್ವಿ? 7 ವರ್ಷದ ಹಿಂದೆ, ಸುಮಾರು 4000 ವರ್ಷದ ಹಿಂದೆ ಈ ಹಾಕಿ ಆಟವನ್ನ ನಾವು ನೋಡಿದ್ವಿ. ಹಾಗೆ ಈ ಒಂದು ಹಾಕಿ ಆಟದ ಕಟ್ಟಡದ ಗೋಡೆ ಮೇಲೆ, ಕಟ್ಟಡದ ಗೋಡೆ ಮೇಲೆ ಅಲ್ಲಿ ಎಷ್ಟು ಜನರ ಚಿತ್ರವನ್ನ ನೋಡ್ತೀವಿ ನಾವು. ಗೋಡೆ ಮೇಲೆ ಎಷ್ಟು ಜನರ ಚಿತ್ರವನ್ನು ನೋಡ್ತೀವಿ. ಹಾಕಿ ಇಟ್ಟಿರುವಂತ ಒಂದು ಚಿತ್ರವನ್ನ ನೋಡ್ತೀವಿ. ಹಾಗೆ ಆ ಜನ ಹಾಕಿ ಆಟದೊಂದು ಆ ಜನವನ್ನು ಹಿಡಿದಂತ ನೋಡ್ತೀವಿ. ಹಾಗೆಯೇ 17 ಮತ್ತು 18ನೇ ಶತಮಾನದಲ್ಲಿ ಈ ಆಟವನ್ನ ಎಲ್ಲಿಂದ ಎಲ್ಲಿಗೆ ಆಡಿದ್ರು? ಇದರ ಒಂದು ಹಳ್ಳಿಯಿಂದ ಅಲ್ಲಿ ಎಷ್ಟು ಜನ ಇರ್ತಿದ್ರು? ಒಬ್ರು 60ರಿಂದ ಬುಕೆಟ್ ಅಂದರೆ ಏನು? ಬುಕೆಟ್ ಅಂದರೆ ಏನು? ಹಾಗೆಯನ್ನು ಮತ್ತೆ ಎಲ್ಲ ಕರಿತೀವಿ, ಅದನ್ನ ಕೇಳಬೇಕು, ನೆನ್ಪು ಮಾಡ್ಕೋಬೇಕು ನೀವು. ಆಮೇಲೆ ಭಾರತದಲ್ಲಿ ಹಾಕಿಯ ಸುವರ್ಣ ಯುಗ ಅಲ್ಲಿ ಎಷ್ಟು ಸುವರ್ಣ ಹಾಕಿ ಎದ್ದಿಂದಲೇ ಹೇಳ್ಬೇಕು, ತುಂಬಾನೇ ಹೇಳಿಲ್ಲ. ಎಷ್ಟು ಸುವರ್ಣ ಪದಕವನ್ನು ಗೆದ್ದಿದ್ದಾರೆ? ಎಷ್ಟು? 6 ಪದಕವನ್ನ ಗೆದ್ದಿದ್ದಾರೆ. ಅಂದ್ರೆ ಕಂಟಿನ್ಯೂ ಆಗಿ ಸತತ 6 ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಸಹ ಹಾಕಿ ಆಟವನ್ನ ಜಯಗಳಿಸಿಕೊಂಡಿದ್ದಾರೆ. ಯಾರು? ಹಾಗೆ ಹಾಕಿ ಆಟದ ಒಂದು ಇತಿಹಾಸವನ್ನು ನಾವು ನೋಡ್ತೀವಿ. ಹಾಗೆಯೇ ಮೊದಲ ಬಾರಿಗೆ ಈಟರ್ ಎಂಬ ಕಾಲೇಜು ಎಲ್ಲಿದೆ? ಈಟರ್ ಎಂಬ ಒಂದು ಕಾಲೇಜ್ ಇದೆ. ಅದು ಎಲ್ಲಿ, ಯಾವ ದೇಶದಲ್ಲಿ? ಇಂಗ್ಲೆಂಡ್. ಅದೇನ್ ಮಾಡ್ತಾರೆ? ಆ ಇಂಗ್ಲೆಂಡ್ ನಲ್ಲಿ ಈಟರ್ ಎಂಬ ಕಾಲೇಜಲ್ಲಿ ಎಷ್ಟು ಮೀಟರ್ ಉದ್ದದ
ಮೈದಾನವನ್ನ ರಚನೆ ಮಾಡಲಾಯಿತು. ಎಷ್ಟು ರಚನೆ ಮಾಡಲಾಯಿತು? ಸುಮಾರು 200 ಮೀಟರ್ ಒಂದು ಮೈದಾನವನ್ನ ಮಾಡಲಾಯಿತು. ಹಾಗೆ ಹಾಕಿ ಆಟದಲ್ಲಿ ಇರುವಂತಹ ಆಟಗಾರರ ಸುಮ್ಮನೆ ಗಲಾಟೆ ಮಾಡಬಾರ್ದು. ಹಾಕಿ ಆಟದಲ್ಲಿ ಇರುವ ಆಟಗಾರರ ಸಂಖ್ಯೆ ಎಷ್ಟು? ಇಷ್ಟು ಹಾಕಿ ಆಟದ ಒಂದು ಪರಿಚಯ. ಹಾಗಾದ್ರೆ ಹಾಕಿ ಆಟದ ಇತಿಹಾಸವನ್ನು ನೋಡಿದಾಗ ಹಾಕಿ ಆಟವನ್ನು ನಾವು ಇಲ್ಲಿ ಅಂಕಣದ ಪರಿಚಯವನ್ನು ನೋಡಿದ ಇಲ್ಲಿ ಕ್ರೀಡೆಯನ್ನು ಹೆಚ್ಚಾಗಿ ಮಣ್ಣು ಅಥವಾ ಹುಲ್ಲಿನ ಅಂಗಣದಲ್ಲಿ ಆಡುತ್ತಾರೆ. ಈ ಒಂದು ಹಾಕಿ ಆಟವನ್ನ ಹೆಚ್ಚಿಗೆ ಮಣ್ಣಿನ ಮೇಲೆ ಅಥವಾ ಹುಲ್ಲಿನ ಹಾಸಿಗೆ ಮೇಲೆ ನಾವು ಈ ಆಟವನ್ನ ಆಡ್ತೇವೆ. ಯಾಕೆ ಮಣ್ಣಿನ ಆಟ ಅಂದ್ರೆ ಆಟ ಆಡೋ ಸಂದರ್ಭದಲ್ಲಿ ಈಗ ಸಿಮೆಂಟ್ ಮಾಡಬಹುದು. ಸಿಮೆಂಟ್ ಪಡೆದಿರೋ ಮತ್ತೆ ಆಟ ಆಡ್ತಾ ಏನಾಗುತ್ತೆ, ಅವುಗಳು ಹೆಚ್ಚಾಗುತ್ತೆ ಅಂತೇಳಿ ಅವುಗಳು ಹೆಚ್ಚಾಗುತ್ತೆ ಏನ್ ಮಾಡ್ತೀವಿ, ಅದನ್ನ ಮಣ್ಣಿನ ಮೇಲೆ ಅಥವಾ ಅದರ ಹುಲ್ಲಿನ ಹಾಸಿಗೆ ಮೇಲೆ ಇದನ್ನ ಆರಿಸ್ತೀವಿ. ಹಾಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಕಿ ಪಂದ್ಯವನ್ನು ಅಷ್ಟೋಪಲ್ ಅಥವಾ ವಾಲಿಡ್ರಾಪ್ ಅಂದ್ರೆ ಎನ್ನುವ ಕೃತಕ ಹುಲ್ಲಿನ ಅಂಕಣದಲ್ಲಿ ಸಹ ಆಡುತ್ತಾರೆ. ಈ ಮಲ್ಲಿಗೆ ಮಾಡ್ತೀವಿ ಹುಲ್ಲನ್ನ ನಾವು ಬೆಳೆಸಿ ಅದನ್ನ ಈಗ ಕೃತಕ ಹುಲ್ಲು ಸಹ ಏನ್ ಬೆಳೆಸಿಕೊಂಡು ನಾಟಿ ಮಾಡ್ತಾರೆ. ಆ ನಾಟಿ ಮಾಡಿ ಸಹ ಇದನ್ನ ಯಾವುದೇ ಒಂದು ಕ್ರಿಕೆಟ್ ಆಗಿರ್ಬೋದು, ಹಾಕಿ ಆಗಿರ್ಬೋದು, ಅದಕ್ಕೆ ಹುಲ್ಲನ್ನು ಬೆಳೆಸ್ತಾರೆ ಮೈದಾನದಲ್ಲಿ. ಯಾಕಂದ್ರೆ ಆಟಗಾರರಿಗೆ ಅದು ಯಾವುದೇ ಅವಘಡ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಆಟವನ್ನ ನೋಡಿದ್ವಿ. ನೋಡಿ ಹುಲ್ಲಿನ ಬೆಲ್ಲ ಹುಲ್ಲು ಇದನ್ನ ಇಂತಹ ಒಂದು ಇದರಲ್ಲಿ ಮೈದಾನದಲ್ಲಿ ಬೆಳೆಸ್ತಾ ಇದ್ದೀವಿ. ಇದರ ಹಾಗೆ ಹಾಕಿ ಆಟದ ಒಂದು ಏನ್ ಪ್ರಶ್ನೆ ಇರುತ್ತಂದ್ರೆ ಉದ್ದ ಹಾಕಿ ಆಟ ಒಂದು ಮೈದಾನದ ಉದ್ದವನ್ನು ನೋಡಿದಾಗ ಸುಮಾರು 91.40 ಮೀಟರ್ ಉದ್ದ ಇರುವುದು ಉದ್ದ. ಹಾಗೆ 75 ಮೀಟರ್ ಅಗಲವಿರುವ ಒಂದು ಮೈದಾನದಲ್ಲಿ ಈ ಒಂದು ಹಾಕಿ ಆಟವನ್ನ ಆಡ್ತೀವಿ. ಗದ್ದಲಾದ 3 ಗಜ ಇಂಟು 60 ಗಜ. ಒಂದು ಗಜಕ್ಕೆ 3 ಅಡಿ ಇರುತ್ತೆ. ಒಂದು ಗಜಕ್ಕೆ 3 ಅಡಿ ಇರುತ್ತೆ ಅಂತ ಉದ್ದ 3 ಗಜ ಇಂಟು 60 ಗಜ ಅಗಲವಿರುವ ಒಂದು ಮೈದಾನದಲ್ಲಿ ಈ ಒಂದು ಹಾಕಿ ಆಟವನ್ನ ಆಡ್ತೀವಿ. ಇದು ಒಂದು ಆಯತಾಕಾರದಲ್ಲಿ ಈ ಮೈದಾನ ಇರುತ್ತೆ. ಆಯತಾಕಾರದಲ್ಲಿ ಇರುತ್ತಲ್ಲ, ಈ ತರ ಆಯತಾಕಾರದಲ್ಲಿ ಮೈದಾನ ಇರುತ್ತೆ. ಇದು ಆಯತಾಕಾರದಲ್ಲಿ ಈ ಒಂದು ಮೈದಾನವನ್ನ ರಚನೆ ಮಾಡಿರುವಂತಹ. ಹಾಗೆ ಎರಡೂ ಬದಿಯಲ್ಲಿ ಒಂದೊಂದು ಗೋಲ್ ಕೋಟ್ ಸಹ ಇರುತ್ತದೆ. ಈ ಎರಡೂ ಬದಿಯಲ್ಲಿ ಈ ಒಂದು ಮೈದಾನ ಏನಾಗುತ್ತೆ, ಇಲ್ಲಿ ಗೋಲ್ ಕೋಟ್ ಅನ್ನ ಹಾಕುತ್ತೀವಿ. ಇಲ್ಲಿ ಗೋಲ್ ಕೋಟ್ ಅನ್ನ ಮೈದಾನ. ಆಮೇಲೆ ಉದ್ದ 91.40
ಇದು 91.40 ಮೀಟರ್ ಇರುತ್ತೆ. ಹಾಗೆ 55 ಮೀಟರ್ ಬೆಲೆ ಇರುತ್ತೆ. ಈ ಒಂದು ಮೈದಾನದಲ್ಲಿ ನಾವು ಈ ಒಂದು ಆಟನ ಆಡ್ತೀವಿ. ಆಮೇಲೆ ಗೋಲ್ ಇಲ್ಲಿ ಬದಿಗೆ ಹಾಕಿರ್ತಾರೆ. ಇಲ್ಲಿ ಗೋಲ್ ಮಾಡಿರುತ್ತೆ. ಆ ಫುಟ್ಬಾಲಿಗೆ ಅವರು ಏನ್ ಮಾಡ್ತಾರೆ, ಒಂದು ಕಂಪ್ಯೂಟರ್ ಮಾಡಿ ಹಿಂಗಡೆ ಆಟಿಗೆ ಸಬ್ಜೆಕ್ಟ್ ಇರುತ್ತೆ. ಈ ಗೋಲ್ ಕೊಟ್ಟಿರುತ್ತೆ. ಇದು ಅಡ್ಡ ಇರುವ ಈ ಕ್ಷೇತ್ರವನ್ನು ಸಹ ಇಲ್ಲಿ ಮಾಡ್ತೀವಿ. ಇಲ್ಲಿ ಗೋಲ್ ಕ್ಷೇತ್ರ ಸಹ ಇಲ್ಲಿ ಮಾಡ್ತೀವಿ. ಇಲ್ಲಿ ಅರ್ಧ ಈ ಕ್ಷೇತ್ರ ಪ್ರತಿಯೊಂದು ಗೋಲ್ ನಂಬರ್ನಿಂದ 6.40 ಮೀಟರ್ 2 ಸೆಕೆಂಡ್ ಮುಂದೆ ಪೆನಾಲ್ಟಿ ಚುಕ್ಕಿಯನ್ನು ಇಡಲಾಗಿದೆ. ಇಲ್ಲಿ 6.40 ಮೀಟರ್ ಈ ಒಂದು ಇದರಿಂದ ಇನ್ನೊಂದು ಪೆನಾಲ್ಟಿ ಇದನ್ನ ಇಡಬೇಕು. 6.40 ಮೀಟರ್ ಮುಂದೆ ಪೆನಾಲ್ಟಿ ಏನೇ ಒಂದು ತಪ್ಪನ್ನೇ ಇಟ್ಟಿದ್ರೆ ಈ ಪೆನಾಲ್ಟಿ ಇಂದ 3 ಮೀಟರ್ ಬರ್ತೀವಿ. ಅದನ್ನ ನಾವು ನಮಗೆ ನೋಡ್ತೀವಿ. ಹಾಗೆ ಈ ಒಂದು ಹಾಕಿ ಆಟದಲ್ಲಿ ಬೇಕಾದಂತಹ ಸಲಕರಣೆ, ಹಾಕಿ ಆಟದಲ್ಲಿ ಬೇಕಾದಂತಹ ಒಂದು ಸಲಕರಣೆ ನೋಡಿದಾಗ ಹಾಕಿ ಸ್ಟಿಕ್, ಇದು ಹಾಕಿ ಸ್ಟಿಕ್ ಅನ್ನು ನಾವು ಇಟ್ಟಿದ್ದೀವಿ. ಏನು ಬೇಕಾಗಿ ಹಾಕಿ ಸ್ಟಿಕ್ ಅನ್ನು ನಾವು ಇಟ್ಟಿರ್ತೀವಿ. ಅದು ಉದ್ದ ಇಟ್ಟಿಲ್ಲ 1.05 ಮೀಟರ್. ಹಾಕಿ ಸ್ಟಿಕ್ಕಿನ ಉದ್ದ 1.5 ಮೀಟರ್ ಉದ್ದ. ದಿಕ್ಕಿನಿಂದ ಆಡುತ್ತಾರೆ. ಆದ್ರೆ ಇಂಡಿಯಾ ಗಂಗಾಗಿ ತೂಕ ಗರಿಷ್ಠ 737 ಗ್ರಾಂ ಇರುತ್ತೆ. 737 ಗ್ರಾಂ ಇರುತ್ತೆ. ಹಾಕಿ ಸ್ಟಿಕ್ಕಿನ 737 ಗ್ರಾಂ ಹಾಕಿ ಸ್ಟಿಕ್ಕಿನ ತೂಕ. ಹಾಕಿ ಸ್ಟಿಕ್ಕಿನ ತೂಕ 737 ಗ್ರಾಂ ಇರುತ್ತೆ ಅಂತ ನೋಡ್ತೀವಿ. ಹಾಗೆ ಚೆಂಡು, ಇದಕ್ಕೆ ಬೇಕಾದಂತಹ ಒಂದು ಚೆಂಡನ್ನು ನಾವು ಇದರ ತೂಕ ಎಷ್ಟು? 156 ಗ್ರಾಂ. 156 ಗ್ರಾಂ. ಹಾಕಿ ಚಿನ್ನದ ನೋಡಿದ್ರೆ ಆಮೇಲೆ 23.5 ಸೆಂಟಿಮೀಟರ್ 135 ಮಿಲಿಮೀಟರ್ ಸುತ್ತಳತೆಯನ್ನು ನಾವು ನೋಡ್ತೀವಿ. 135 ಮಿಲಿಮೀಟರ್ ಅಂದ್ರೆ ಸುತ್ತಳತೆನ 225.23.5 ಸೆಂಟಿಮೀಟರ್ 235 ಮಿಲಿಮೀಟರ್ ಸುತ್ತಳತೆ ಇರುತ್ತೆ. ಅದನ್ನ ನೋಡ್ತೀವಿ. ಈ ಒಂದು ಮಣ್ಣು ಅಥವಾ ಹುಲ್ಲಿನ ಆಡುವಾಗ ಚರ್ಮದ ಕವಚವನ್ನು ಸಹ ಬಳಸ್ತಾರೆ. ಚರ್ಮದ ಕವಚವನ್ನು ಸಹ ನಾವಿಲ್ಲಿ ಬಳಸ್ತೀವಿ. ಹಾಗೆಯೇ ಆಟಗಾರರಿಗೆ ಇರಬೇಕಾದಂತಹ ಸಾಮಾನ್ಯ ನಿಯಮಗಳು, ಆಟಗಾರರಿರುವಂತಹ ಸಾಮಾನ್ಯ ನಿಯಮಗಳನ್ನ ನಾವು ಮುಂದಿನ ಒಂದು ಅಧ್ಯಾಯದಲ್ಲಿ ನಾವು ಇಲ್ಲಿ ನೋಡ್ತೀವಿ. ಇದನ್ನು ನಿಮಗೆ ಎಲ್ಲರೂ ಡೌಟ್ ಇದ್ರೆ ಕೇಳಬಹುದು. ಯಾರಿಗೆ ಡೌಟ್ ಇದ್ರೆ ಕೇಳಬಹುದು. ಹಾಕಿ ಸ್ಟಿಕ್ಕಿನ ಗರಿಷ್ಠ ತೂಕ ಎಷ್ಟಿದೆ ಅಂದ್ರೆ ಉದ್ದ ನಾನು ತೂಕ ಹೇಳಿದ್ದು 730 ಕಿಲೋಗ್ರಾಂ. ಆದ್ರೆ ಉದ್ದ ಎಷ್ಟು ಹೇಳಬೇಕು? 105 ಮೀಟರ್. 105 ಮೀಟರ್ 1.05 ಮೀಟರ್ ಉದ್ದ. ಇದೇನಿದೆ?
1.4 ಮೀಟರ್ ಅಥವಾ 100 ಗಜ.